ಹೊರಗಡೆ ಆದಾಗ ಮುಟ್ಟಾದಾಗ ಎಲ್ಲರೂ ಓಪನ್ ಆಗಿ ಮಾತಾಡೋದು ಇಲ್ಲ. ಸೊ ಇವತ್ತಿಗೂ ಸಹ ನಾವು ತಾಯಿ ಏನಾದರೂ ಪ್ಯಾಡ್ ತೊಗೊಂಡು ಬಾ ಅಂತ ಏನಾದರೂ ಮನೆಯವ್ರಿಗೋ ಮಕ್ಕಳಿಗೋ ಹೇಳಿದ್ರೆ ಅಲ್ಲಿ ಮೆಡಿಕಲ್ ಶಾಪ್ ಅವರು ಕರಿ ಕವರ್ ಒಳಗೆ ಸುತ್ತ ಕೊಡ್ತಾರೆ. ಅದು ಫಸ್ಟ್ ಹೋಗಬೇಕು. ಯಾಕೆಂತಂದರೆ ಮುಟ್ಟಿಲ್ಲ ಅಂದರೆ ನಾವಿಲ್ಲ, ಮುಟ್ಟಿಲ್ಲ ಅಂದರೆ ನೀವಿಲ್ಲ. ಮುಟ್ಟಿಗೆ ಯಾಕೆ ಮಡಿ, ಮುಟ್ಟಿಗೆ ಯಾಕೆ ಅವಮಾನ, ಮುಟ್ಟಿ ಯಾಕೆ ಕಿರಿಮಿ ಅಲ್ವಾ? ಸೊ ಹಾಗಾಗಿ ಮುಟ್ಟಿನ ಬಗ್ಗೆ ಮುಟ್ಟಾದಾಗ ಯಾವ ಥರ ಸುರಕ್ಷಿತವಾಗಿರಬೇಕು ಅನ್ನೋದು ಭಾಳ ಮುಖ್ಯ. ಇವತ್ತು ಮಾರ್ಕೆಟಲ್ಲಿ ಭಾಳಷ್ಟು ಪ್ರಾಡಕ್ಟ್ಸು ನಾವು ಎಲ್ಲರೂ ಪ್ಯಾಡ್ಸ್ ಯೂಸ್ ಮಾಡ್ತೀವಿ. ಆ ಪ್ಯಾಡ್ಸ್ ಎಲ್ಲ ತುಂಬ ಕೆಮಿಕಲಿ ಓರಿಯೆಂಟೆಡ್ ಆಗಿರೋದ್ರಿಂದ, ಕೆಮಿಕಲ್ಸ್ ಇರೋದ್ರಿಂದ, ಪಾಯ್ಸನಸ್ ಮೆಟೀರಿಯಲ್ಸ್ ಯೂಸ್ ಮಾಡೋದ್ರಿಂದ ನಾವು ಎಲ್ಲಿ ನಾವು ಹಾಕ್ಕೊಳ್ತೀವಲ್ಲ ಅದು ಭಾಳ ಸೂಕ್ಷ್ಮವಾದಂಥ ಸ್ಥಳ, ಬೇಗ ಅಬ್ಸಾರ್ಬ್ ಮಾಡುತ್ತೆ ಅಲ್ಲಿ. ಸೊ ಹಾಗಾಗಿ ಆ ವಿಷವನ್ನು ಕ್ರಮೇಣ ನಾವು ಮುಟ್ಟಾದಾಗಿಂದ ಮುಟ್ಟು ಮುಗಿಯೋ ತನಕ ಯೂಸ್ ಮಾಡೋದ್ರಿಂದ ಅದು ಹಲವಾರು ಕಾಯಿಲೆಗಳಿಗೆ ಕಾರಣ ಆಗಿದೆ. ಹಾಗಾಗಿ ಇವತ್ತು ಸರ್ಕಾರ ಸಹ ಮೆನ್ಸ್ಟ್ರುವಲ್ ಕಪ್ಸ್ ಅನ್ನೋ ಒಂದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ಇದನ್ನು ಮುಟ್ಟಾಗೋ ಜಾಗದಲ್ಲಿ ಇದನ್ನು ಹೀಗೆ ಫೋಲ್ಡ್ ಮಾಡಿ ಅದನ್ನು ಒಳಗಡೆ ಇನ್ಸರ್ಟ್ ಮಾಡಿದ್ರೆ ಅದು ತಾನಾಗೆ ಓಪನ್ ಆಗುತ್ತೆ. ಇದು ತುಂಬಿದ ಮೇಲೆ ಇದನ್ನು ತೆಗೆದು ವಾಶ್ ಮಾಡಿ ಮತ್ತೆ ಇದನ್ನು ಕ್ಲೀನಾಗಿ ಶುಚಿಯಾಗಿ ಇಟ್ಕೊಳ್ಳೋದು. ನಾನು ಎಲ್ರಿಗೂ ಹೇಳೋದಿಷ್ಟೇ, ಇದು ಮಾಡಲಿಕ್ಕೂ ಕಷ್ಟ ಅಂದರೆ ನಮ್ಮ ಹಳೆ ಕಾಲದ ಪದ್ಧತಿ, ಬಟ್ಟೆ ಒಳ್ಳೆ ಕಾಟನ್ ಬಟ್ಟೆ ಕ್ಲೀನಾಗಿ ವಾಶ್ ಮಾಡಿ ಡೆಟಾಲಲ್ಲಿ ಕ್ಲೀನ್ ಮಾಡಿಕೊಂಡು ಐರನ್ ಮಾಡಿ ಕ್ಲೀನಾಗಿ ಒಂದು ಕಡೆ ಜಾಗದಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಬಟ್ಟೆನೇ ಆಗಲಿ ಪ್ಯಾಡ್ ಆಗಲಿ ಏನೇ ಯೂಸ್ ಮಾಡಿದ್ರು 4 ರಿಂದ 6 ಗಂಟೆಗೆ ಚೇಂಜ್ ಮಾಡಿ. ಇದು ನಮ್ಮ ಆರೋಗ್ಯಕ್ಕೆ, ಮಹಿಳೆಯರಿಗೆ, ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದು. ಆರೋಗ್ಯವಾಗಿರುವಂಥ ಹೆಣ್ಣು ಈ ದೇಶಕ್ಕೆ ಅಭಿವೃದ್ಧಿ ತಂದುಕೊಡ್ತಾಳೆ ಅಂತ ನಾನು ಅನಿಸ್ಕೊಂಡಿದ್ದೀನಿ. ಅದು ಸತ್ಯ ಸಹ. ಈ ಕಾರ್ಯಕ್ರಮದ ಬಗ್ಗೆ ಮೇಡಮ್ ಹೇಳಿದ್ನಲ್ಲ, ಈ ಕಾರ್ಯಕ್ರಮದ ಆರ್ಗನೈಸ್ ಮಾಡೋರಿಗೆ ಭಾಳ ಖುಷಿ. ಆಮೇಲೆ ಶುಭಾಶಯವನ್ನು ಹಾರೈಸ್ತೇನೆ. ಆ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟು ಭಾಳ ಇನ್ನೂ ಎತ್ತರಕ್ಕೆ ಬೆಳೀಲಿ. ಈ ಥರ ಹಲವಾರು ಮಹಿಳೆಯರಿಗೆ ಮಕ್ಕಳಿಗೋಸ್ಕರ ಕಾರ್ಯಕ್ರಮವನ್ನು ಮಾಡಲಿ, ಈ ಸೊಸೈಟಿನಲ್ಲಿ ಒಂದು ಅರಿವನ್ನು ಮೂಡಿಸಲಿ ಅಂತ ಹೇಳಿ ನಾನು ಅವರಿಗೆ ಶುಭಾಶಯಗಳನ್ನು ಹಾರೈಸ್ತೇನೆ.